ಬನ್ನಿ ಮಿಥುನ್ ರಾಶಿಯವರ ಬಗ್ಗೆ ನೋಡೋದಾದ್ರೆ, ಈ ಮಿಥುನ್ ರಾಶಿಯವರ ಜನ್ಮ ನಕ್ಷತ್ರಗಳು ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಚರಣ, ಆರಿದ್ರ ನಕ್ಷತ್ರದ 4 ಚರಣಗಳು, ಪುನರ್ವಸು ನಕ್ಷತ್ರದ ಮೊದಲ 3 ಚರಣಗಳು ಈ ಮಿಥುನ್ ರಾಶಿಯ ಅಂಡರ್ ನಲ್ಲಿ ಬರುತ್ತೆ. ಈ ಮಿಥುನ್ ರಾಶಿಯವರ ಅಂದ ತಕ್ಷಣ ಯಾವತ್ತಿಗೂ ರಸಿಕರು, ಅವ್ರದೇ ಆಗಿರತಕ್ಕಂತಹ ಏನೋ ಒಂದು ರಸಿಕತೆ ಮನಸ್ಸಿನ ಭಾವನೆಯಲ್ಲಿ ಇರುತ್ತೆ. ಅದನ್ನ ಹೊರಗಡೆ ಬಿಟ್ಕೊಡಲ್ಲ, ಹೇಳ್ಕೊಡಲ್ಲ. ನಿರ್ಭಯಿಗಳು, ಯಾಕಂತಂದ್ರೆ ಯಾವತ್ತಿಗೂ ಧೈರ್ಯ ಅನ್ನುವಂಥದ್ದು ಬಹಳಷ್ಟು ಇರುತ್ತೆ ಇವರಿಗೆ. ಧೈರ್ಯವಾಗಿ ಮುನ್ನುಗ್ಬಿಡೋದು, ಅದು ಎಂತದ್ದೇ ಇರ್ಲಿ, ಎಂತ ಸಿಚುವೇಶನ್ ಇರ್ಲಿ, ಎಂತ ಸಂದರ್ಭನೇ ಇರ್ಲಿ, ಎಂತ ಕಠಿಣವಾಗೇ ಇರ್ಲಿ, ರಿಸ್ಕ್ ಅನ್ನ ತೆಗೆದುಕೊಳ್ಳುವಂತದ್ರಲ್ಲಿ ಮಿಥುನ್ ರಾಶಿಯವರು ನಿಸ್ಸೀಮರು ಅಂತ ಹೇಳ್ಬೋದು. ಇನ್ನು ಮಿಥುನ್ ರಾಶಿಯವರಿಗೆ ಒಂದು ಬಹಳ ಮುಖ್ಯವಾದ ವಿಚಾರ ಏನು ಗೊತ್ತು ಅಂತಂದ್ರೆ, ನೆನಪಿನ ಶಕ್ತಿ. ಯಾವಾಗ್ಲೂ ಹೇಳಿರುವಂತ ವಿಚಾರಗಳು ಸಡನ್ ಆಗಿ ಮಾತಾಡ್ಬಿಡುವಂಥದ್ದು, ಸಡನ್ ಆಗಿ ನೆನಪಾಗ್ಬಿಡುತ್ತೆ, ಸಡನ್ ಆಗಿ ಹೇಳುವಂಥದ್ದು. ಈ ನೆನಪಿನ ಶಕ್ತಿಯ ಪ್ರಭಾವದಿಂದ ಎಜುಕೇಶನ್ ಅಲ್ಲಿ ಬಹಳ ಒಳ್ಳೆ ಸಾಧನೆಯನ್ನ ಮಾಡುವಂತಹ ಸಾಧ್ಯತೆಗಳು ಮಿಥುನ್ ರಾಶಿಯವರಿಗೆ ಇರುತ್ತೆ. ಬಹಳಷ್ಟು ನೈಪುಣ್ಯತೆ ಹೊಂದಿರುವಂತದ್ದು, ಎಲ್ಲಾ ವಿಭಾಗಗಳಲ್ಲಿ ಒಮ್ಮೆ ಕೇಳಿದ್ರು ಸಾಕು ಅದ್ರ ಬಗ್ಗೆ ಒಂದು ಜ್ಞಾನವನ್ನ ಹೊಂದಿರುವಂತಹ ವ್ಯಕ್ತಿಗಳಾಗಿರ್ತಾರೆ. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಇನ್ನು ಯಾವುದೇ ವೃತ್ತಿರಂಗದಲ್ಲಿ ವ್ಯಾಪಾರಿಗಳಾಗಿರ್ಬೋದು, ಸಲಹೆಗಾರರಾಗಿರ್ಬೋದು, ಮಾರ್ಗದರ್ಶಕರಾಗಿರ್ಬೋದು, ಯಾವುದೇ ಒಂದು ಕೆಲಸ ಮಾಡಿ, ನೀವು ಕೃಷಿಕರೇ ಆಗಿರಿ, ಬಿಸ್ನೆಸ್ ಮಾಡಿರಿ, ಅಥವಾ ದೊಡ್ಡ ಪ್ರಮಾಣದ ಯಾವುದೇ ಒಂದು ಉದ್ಯಮನೇ ಸ್ಟಾರ್ಟ್ ಮಾಡಿ, ಅದರಲ್ಲಿ ಪಕ್ಕಾ ಪ್ಲಾನ್ ಮಾಡಿಕೊಂಡು ಆ ಕೆಲಸವನ್ನ ಮಾಡ್ಕೊಳ್ಳೋದ್ರಲ್ಲಿ ಬಹಳ ನಿಸ್ಸೀಮರು. ಧೈರ್ಯ ಅನ್ನುವಂಥದ್ದು ಇರುತ್ತಲ್ಲ, ಆತ್ಮವಿಶ್ವಾಸ ಅನ್ನುವಂಥದ್ದು ಇರುತ್ತಲ್ಲ, ಅದು ಜೀವನದಲ್ಲಿ ಯಶಸ್ಸನ್ನ ಸಾಧಿಸೋದಕ್ಕೆ ಅನುಕೂಲತೆಯನ್ನ ತಂದುಕೊಡುತ್ತೆ. ಇವತ್ತು ನೀವು ಇಷ್ಟೆಲ್ಲ ಮಟ್ಟಕ್ಕೆ ಬಂದಿದ್ದೀರಿ, ಅದು ನಿಮ್ಮ ನೀವಿರುವಂತ ಪರಿಸ್ಥಿತಿಯಲ್ಲಿ ಬಹಳ ಕೋಟ್ಯಾಧಿಪತಿ ಆಗ್ಬೇಕಂತಲ್ಲ. ಅದು ನಾವು ಬಡವರೇ ಇರ್ಬೋದು, ಶ್ರೀಮಂತರೇ ಇರ್ಬೋದು, ನಾವು ಇರುವಂತಹ ಪರಿಸ್ಥಿತಿಯಲ್ಲಿ ನಾವು ಈ ಮಟ್ಟಕ್ಕೆ ಇದ್ದೀವಿ ಅಂತಂದ್ರೆ ಅದು ನಮ್ಮ ಆತ್ಮವಿಶ್ವಾಸ, ನಮ್ಮ ಧೈರ್ಯವೇ ಕಾರಣ ಅಂತ ಹೇಳಿ ಮಿಥುನ್ ರಾಶಿಯವರು ಹೇಳ್ಕೋಬಹುದು. ಅಂತಹ ಒಂದು ಸನ್ನಿವೇಶಗಳು ಮಿಥುನ್ ರಾಶಿಯವರ ಜೀವನದಲ್ಲಿ ನಡೆದಿರ್ತವೆ. ಇನ್ನು ಕಲಾವಿದರು, ಕಲಾರಂಗದಲ್ಲಿ ಯಾವುದೇ ಕ್ಷೇತ್ರ ಇರ್ಬೋದು, ಚಲನಚಿತ್ರ ರಂಗ ಇರ್ಬೋದು, ಟಿವಿ ಮಾಧ್ಯಮ ಇರ್ಬೋದು, ಅಥವಾ ಈ ಸೋಷಿಯಲ್ ಮೀಡಿಯಾಗಳೇ ಇರ್ಬೋದು, ಪ್ರಯತ್ನ ಪಟ್ರೆ ಒಳ್ಳೆಯ ನಿರ್ದೇಶಕ ಅಥವಾ ಕಲಾವಿದನಾಗಿ ಒಳ್ಳೆಯ ಒಂದು ಸಾಧನೆ ಮಾಡತಕ್ಕಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು.